ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ, ಯಾಕಂದರೆ ನಾನು ವ್ಲಾಗ್ಸ್ ನೋಡ್ತಿದ್ದೀರಾ. ಸೊ ಈಗ ತಾನೇ ಫಸ್ಟು ಎಲ್ಲೋ ಬೆಲ್ಟ್ ಎಕ್ಸಾಮ್ ಬರೆದ್ವಿ. ನಮ್ಮದು ಓಕಿನಿವಾನ್ ಕರಾಟೆ ಡು ಶೋಟೋಕಾನ್ದು ಎಕ್ಸಾಮ್ ಬರೆದ್ವಿ. ಆಮೇಲೆ ಡೈರೆಕ್ಟು ಅಲ್ಲಿದ್ದ ಹಾಗೆ ಅಲ್ಲಿ ಹೋಟ್ಲಲ್ಲಿ ನಾಷ್ಟ ಮಾಡಿ ಡೈರೆಕ್ಟ್ ಕಬಡ್ಡಿ ಟೂರ್ನಮೆಂಟ್ ಹೋಗಿದ್ವಿ. ಕಬಡ್ಡಿ ಟೂರ್ನಮೆಂಟಿಂದ ಹಂಗೆ ಅಲ್ಲಿ ಇದ್ರಲ್ಲಿ ಬರ್ತಿರುವಾಗ ಹಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ವಾಲಿಬಾಲ್ ಆಡ್ತಿದ್ರು. ವಾಲಿಬಾಲ್ ಟೂರ್ನಮೆಂಟ್ಗೆ ಇಬ್ಬರು ಕಡಿಮೆ ಅವರೇ ಬನ್ನಿ ಅಂತ ನಾವಿಬ್ಬರು ಹೋದ್ವಿ. ನೋಡಿ ನಾವಿಬ್ಬರು ಹೋದ್ವಿ. ಅಲ್ಲಾಗಿ ಬಂದಿದ ತಕ್ಷಣ ಇನ್ನೇನು ಸ್ನ್ಯಾಕ್ಸ್ ತಿನ್ನಬೇಕು. ಇನ್ನೊಬ್ಬ ಬಂದ, ಬ್ಯಾಸ್ಕೆಟ್ಬಾಲಲ್ಲಿ ಟೀಮ್ ಅವರಿಲ್ಲ, ಜಾಗ ಕೊಡಿ, ನೀವು ಇಬ್ಬರಿಲ್ಲ ಬರ್ತೀರಾ ಅಂತ ಬಂದ. ಬರ್ತೀವಿ ಅಂತ ನಡೆದ್ವಿ. ಕೊನೆಗೆ ಒಬ್ಬ ಬಂದೇ ಬಿಟ್ಟ. ಕೊನೆಗೆ ಒಬ್ಬ ಥ್ರೋಬಾಲ್ ಸ್ಪೆಷಲಿಸ್ಟ್ ಬಂದೇ ಬಿಟ್ಟು. ಏನೋ ಇಂಗ್ಲೀಷ್ ಅವನಂತೆ, ಅವ್ರ ಫ್ರೆಂಡಲ್ಲಿ ಇವ್ರ ಫ್ರೆಂಡ್ ಅಂತೆ ಕಳಿಸಿದ್ರು. ಯು ಬೋತ್ ಕಮ್ ಟು ಅವರ್ ಟೀಮ್ ಟು ಪ್ಲೇ 2 ಮೆಂಬರ್ಸ್ ಅವರ್ಸ್ ಅಂತ ಏನೋ ಅಂದ ಅಲ್ವೇನೋ. ಅದಕ್ಕೆ ನಾವು ಹೋದ್ವಿ. ಹೇಳು. ಆಮೇಲೆ ಸೊ ಗೈಸ್, ಕಬಡ್ಡಿ ಟೂರ್ನಮೆಂಟಲ್ಲಿ ಅಂತೂ ಇಂಥ ಗೆದ್ದೆ ಬಿಟ್ವಿ. ಇವನು ಆದ್ರೇನು ರೈಡ್ ಮಾಡ್ದ, ಪಾಯಿಂಟ್ಸ್ ತಂದು ಕೊಟ್ಟ. ಆದರೆ ನಮ್ಮದು ಒಂದು ಮಿಸ್ಸಿಂಗ್ ಹೊಡಿತೈತೆ. ಯಾವ್ದು ಹೇಳು? ಯಾವ್ದಂದರೆ ಅದೇ ಕ್ರಿಕೆಟ್ದೊಂದು ನಮ್ಗೆ ಮಿಸ್ಸಿಂಗ್ ಹೊಡಿತಿರೋದು. ಅದೇ ಗೈಸ್ ನಮಗೆ ಇದು ಕಂಟಿನ್ಯೂಸ್ ನಮ್ದೊಂದು ಇನ್ನೊಂದು ಚಾನಲ್ನಲ್ಲಿ ಬಿಟ್ಟಿದ್ದೀನಿ, ಅಲ್ಲಿ ಹೇಳೋಕ್ಕಾಗಲಿಲ್ಲ ಅಂತ ಇಲ್ಲೇ ಹೇಳ್ತಿದ್ದೀನಿ. ಸೊ ಗೈಸ್, ಅಲ್ಲಿ ಸ್ವಲ್ಪ ಅರ್ಧ ಹೇಳಿದೆ, ಸೊ ಇಲ್ಲಿ ಫುಲ್ ಹೇಳ್ತಿದ್ದೀನಿ. ಎಲ್ಲೋ ಬೆಲ್ಟ್ ಎಕ್ಸಾಮು ಅದೆಲ್ಲ ಬರ್ದೆ ನಮ್ಮ ಮುಖ ನೋಡಿದ್ರೆ ನೀವು ಗೊತ್ತಾಗ್ತಿರಲ್ಲ. ಏಕೆ ಹೇಳಿ, ಪ್ಯಾರಂಗೋಲಿ ಇದೆಲ್ಲ ಹೊಡ್ಕೊಂಡು ಪರ್ಫ್ಯೂಮ್ ಎಲ್ಲ ಹಾಕೊಂಡ್ಬಂದ್ವಿ. ಸೊ ನಾವು ಮನೆ ಬಿಟ್ಟಿದ್ದು ಎಷ್ಟು ಗಂಟೆಗೆ ಇದೆ? 11 ಗಂಟೆಗೆ ಇರಬೇಕು. 11 ಗಂಟೆ ಊಟ ನಾಷ್ಟ ಮಾಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಬಿಟ್ಟಿದ್ದು 11 ಗಂಟೆಗೆ. 11 ಗಂಟೆಯಿಂದ ಇಂದು 10 ನಿಮಿಷ 15 ನಿಮಿಷದ ಹಿಂದ್ಗಡೆ ಇವ್ರ ಮನೆಗೆ ಹೋದ್ವಿ. ಇವ್ರ ಮನೇಲಿ ಸ್ನಾನ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ನಾವು ಮನೆಗೆ ಬಂದ್ವಿ ಅಷ್ಟು. ಈಗ ನೋಡಿ ಥರ ಒಂಥರ ಬಟ್ಟೆ ಹಾಕೊಂಡಿದ್ವಿ. ಸೊ ಹಲೋ ಗೈಸ್, ನನ್ನ ವ್ಲಾಗ್ಸ್ ನೋಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ನೀವು ಒಂದು ಐಡಿ ಹೇಳ್ತೀನಿ, ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. 50 ಫಾಲೋವರ್ಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಎಕ್ಸಾಮ್ ಆವಾಗಲೂ ಮುಗಿಯೋಗುತ್ತೆ. ನನ್ನ ಐಡಿ ಹಾಕ್ತೀನಿ, ಹೇಳ್ತೀನಿ, ಬೇಕಾದ ಟೈಪ್ ಮಾಡಿಬಿಟ್ಟು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಇಲ್ಲಾಂದರೆ ಕಮೆಂಟಲ್ಲಿ ಹಾಕಿರ್ತೀವಿ. ಈಗ ಸದ್ಯಕ್ಕೆ ನೋಟ್ ಮಾಡ್ಕೊಳ್ಳಿ. VINI.TH1881 ಅದಕ್ಕೆ ಫಾಲೋ ಮಾಡ್ಕೊಳ್ಳಿ. ಆದರೆ ಇವಾಗ 39 ಅಷ್ಟೇ ವ್ಲಾಗ್ಸ್ ಬಿಟ್ಟಿದ್ದೀನಿ. ಆದರೆ ವ್ಲಾಗ್ಸ್ ಅಲ್ಲ ಅದು, ಮತ್ತೆ ಇಡೀ VINI.TH1881. ಸೊ ಅದಕ್ಕೆ ಇವ್ರನ್ನ ನೋಡಿಕೊಂಡು ನಾನು ಕಲಿತಿದ್ದೀನಿ. ಕಾಣಿಸ್ತಿಲ್ಲ ನೋಡ, ಕಾಣಿಸ್ತಿಲ್ವಾ? ಸೊ ಉಲ್ಟಂಪಟ ಕಾಣಿಸ್ತಿದೆ. VINN.TH1881. ಸೊ ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ಫೋನಿಗೆ ಒಂಚೂರು ಹಿಂಸೆ ಆಗ್ತಿದೆ, ಅದಕ್ಕೆ ಡೈಲಿ ವ್ಲಾಗ್ ಬಿಡ್ತೀನಿ. ಆದರೆ ಸ್ಕೂಲು ಟ್ಯೂಷನು ಅದಕ್ಕೆ ಹೋಗ್ತಿದ್ದೀನಿ. ಅದು ಹೋಗ್ತಾ ಬರ್ತಾನೂ ಮಾಡ್ತೀನಿ. ಟ್ಯೂಷನ್ಗೂ ಅಷ್ಟೇ, ಅಲ್ಲಿ ಮೆಟ್ಲವರೆಗೂ ಮಾಡ್ತೀನಿ, ಆಮೇಲೆ ಕೊಟ್ಬಿಡ್ತೀನಿ. ನಾವು ಅಷ್ಟೇ, ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮಲ್ಲಿ RX ಯಮಹಾ RX ಕಿಡ್ಡು ಅದು ಇರ್ತದೆ. ಅವ್ರನ್ನೂ ಫಾಲೋ ಮಾಡ್ಕೊಳ್ಳಿ, ಅವರು ಸಪೋರ್ಟ್ ಮಾಡಿ ಜಾಸ್ತಿ. ಗೈಸ್, ಇಲ್ಲಿ ನೋಡಿ ನಮ್ಮ ಕಾಲು ಹೆಂಗೆ ಊದಿ ಬಿಟ್ಟಿದೆ ಅಂತ ನೋಡಿ. ಊದಿ ಬಿಟ್ಟಿದೆ ಕಾಲು ನೋಡಿ, ಹೆಂಗೆ ಊದಿ ಬಿಟ್ಟಿದೆ. ಎಲ್ಲ ನಡೆದಾಡೋದು. ಅದೇ ಒಂದು ಸ್ಪಾಟ್ ಮಿಸ್ಸಿಂಗು. ಕ್ರಿಕೆಟ್ ಏನಾದರೂ ಆಡ್ಬಿಡ್ತಿದ್ರೆ ಇವಾಗ ಮನೆಗೆ ಇರ್ತಿರ್ಲಿಲ್ವೇನೋ. ಅದು 50-50 ಓವರ್ ಕರೆದ್ರು, ನಾವೇ 50-50 ಓವರ್ 10 ಓವರ್ಗಾದರೂ ಹೋಗ್ಬೋದಾಗಿತ್ತು. 50-50 ಓವರ್ಸ್ ಆದರೆ ಈಗ ಎಷ್ಟೋ 4 ಗಂಟೆಗೆಲ್ಲ ಕರೆದ್ರು. 4 ಗಂಟೆಗೆ ಶುರು ಆದರೆ ಮುಗಿಯೋದು 11, 12 ಆಗುತ್ತೆ. 50-50 ಓವರ್ ಮ್ಯಾಚ್. 4 ಗಂಟೆ ಅಂದರೆ 1 ಗಂಟೆ ಆಗುತ್ತೆ. ಬೈಸ್ಕೊಳ್ಳೋದಂತೂ ನಮ್ಗೆ ಬೇಡ ಅಂತ ಹಂಗೆ ಬಂದುಬಿಟ್ಟಿದ್ದೀವಿ. ನೋಡಿ ಕಣ್ಣೆಲ್ಲ ರೆಡ್ ಕಾಣಿಸ್ಬೋದು ನಿಮಗೆ. 11 ಗಂಟೆಗೆ ಬಿಟ್ಟಿದ್ದು. ನಿದ್ದೆ ಬರ್ತಿದ್ದೆ, ಆದರೆ ರೈಡ್ ಹೋಗಬೇಕು. ಇವನು 6 ಪಾಯಿಂಟ್ಸು, ನಾನು 6 ಪಾಯಿಂಟ್ಸು. ಟೋಟಲು ನಾವು 3 ಸಲ ಅಲಾಟ್ ಮಾಡಿ ಅವ್ರನ್ನ ಸೋಲಿಸ್ಬಿಟ್ವಿ.
ತಗೋತೀನಿ. ಸೊ ಅದಕ್ಕೆ ಇವರು ಅನೀಶ್ ಅಂತ ಆ, ನಾವು ನಮ್ಮ ಕ್ಲಾಸಲ್ಲಿ ಕಮೆಂಟ್ ಮಾಡ್ಬೋದು, ಆದರೆ ಇವಂದು ಅಕೌಂಟ್ ಬೇರೆ ಇದೆ. ಬೇಗ ಕಮೆಂಟ್ ಮಾಡ್ಕೊಳ್ಳಿ, ಬೇಗ ಕಮೆಂಟ್ ಮಾಡ್ಕೊಳ್ಳಿ ಒಂದು, ಯಾಕಂದರೆ ನಮ್ಮದು ಇವಾಗಲೂ ಈ ಫೋನಲ್ಲೂ ಬೇಕಾದ್ರೆ ಕಮೆಂಟ್ ಮಾಡಿ. ಒಬ್ಬರು 6 ಜನದ ಹೆಸರು ಹೇಳ್ತೀನಿ, ಅದು ಯಾವ್ದು ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ. ವಿನೀತ್, ಅನೀಶ್, ಯಶವಂತ್, ತನವ್, ಯಶ್ವಿನ್, ಅದರಲ್ಲಿ ಯಾವುದು ತುಂಬ ಹೆಸರು ಇಷ್ಟ ಆಗುತ್ತೋ ಅದನ್ನ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಬಾಯ್ ಅಂತ ಅಂತಿದ್ದೀವಿ. ಬಾಯ್. ಸೊ ಅಲೋ, ಸ್ಯಾಟರ್ಡೇ ಸಂಡೇ ಅಷ್ಟೇ ವ್ಲಾಗ್ಸ್ ಮಾಡೋದು ನಾವಿಬ್ಬರು. ಈ ಸ್ಯಾಟರ್ಡೇ ಸ್ಟಾರ್ಟ್ ಮಾಡ್ಕೋತೀವಿ, ನಾಳೆ ಮಾಡ್ತೀವಿ. ಸಾರಿ ಗೈಸ್, ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನಾಳಿದ್ದು 26 ಜನವರಿ ಹ್ಯಾಪಿ ಅಡ್ವಾನ್ಸ್ ರಿಪಬ್ಲಿಕ್ ಡೇ. ಅಡ್ವಾನ್ಸ್ ಏನಂತಾರೆ ಇಂಗ್ಲೀಷು ಕನ್ನಡ ಮಿಕ್ಸ್ ಆಗಿ ಹೇಳ್ತೀನಿ. ಅಡ್ವಾನ್ಸ್ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬಾಯ್. ಸೊ ನಾನು ಕೇಳ್ಪಟ್ಟಿದ್ದೆ ಎಲ್ಲರೂ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದು, ಅದಕ್ಕೆ ನಾವು ಎಫರ್ಟ್ ಹಾಕ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ದೋ. ಆದ್ರೇನು ಅಷ್ಟೇ, ಫಾಲೋವರ್ಸ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ 500ಗೆ ಒಂದು ಚಾಲೆಂಜ್ ಇಟ್ಕೊಂಡು, ಒಂದು 60 ಡೇಸ್ ಚಾಲೆಂಜ್ ಇಟ್ಕೊಂಡು ಮಾಡಿದ್ರೆ ಪಕ್ಕ ಆಗುತ್ತೆ ಗೈಸ್. ಸೊ ಹೇಳ್ತಾ ನಮಗೆ ನಮ್ಮ ಟೀಮ್ ಸಪೋರ್ಟ್ ಮಾಡಿ, ಖಂಡಿತ ಯಾರು ಫಾಲೋ ಮಾಡ್ತೀರೋ ಫಾಲೋ ಬ್ಯಾಕ್ ಮಾಡ್ತೀನಿ. ಸೊ ನಾನು ನಿಮಗೆ ಹೇಳೋದೊಂದೇ, ನಾಳೆನೂ ಬಿಡ್ತೀವಿ, ಮರಿಬೇಡಿ. ಸೊ ರಿಪಬ್ಲಿಕ್ ಡೇ ಉಳಿಸಿ ಬೆಳೆಸಿ ನಮ್ಮನ್ನು ಬೆಳೆಸಿ ಅಂತ ಮುಗಿಸ್ತಿದ್ದೀನಿ. ಸೊ ಹಲೋ ಗಾಯ್ಸ್, ಬಾಯ್. ನಾಳೆ ಮಧ್ಯಾಹ್ನ ಸಿಗ್ತೀನಿ ನಿಮ್ಮ ಅನೀಶ್ ಬಾಯ್ ಚಾನಲಲ್ಲಿ ಸಿಗ್ತೀನಿ. ಸೊ ಹಲೋ ಗಾಯ್ಸ್, ಬಾಯ್.